ಹಲೋ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ತುಂಬ ಜನ ಡಿ ಎಮಲ್ಲಿ ಕೇಳಿದ್ರಿ ದೊಡ್ಡೋರ್ ಬಾತಿಂಗ್ ಪೌಡರಲ್ಲಿ ಏನೇನೆಲ್ಲ ಐಟಮ್ಸ್ನ ನೀವು ಆ್ಯಡ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರನೇ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ನಾವು ಬಾತಿಂಗ್ ಪೌಡರಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ನೋಡಿ, ಹೆಸರು ಕಾಳು, ಕಡಲೆಬೇಳೆ, ಮಸೂರ್ ದಾಲ್ ಮತ್ತು ಬಾದಾಮಿ, ರೈಸು ಮತ್ತು ಇದಕ್ಕೆ ಓಟ್ಸ್ ಕೂಡ ಆ್ಯಡ್ ಮಾಡ್ತೀವಿ. ನಾವು ಮಾಯ್ಶ್ಚರೈಸರ್ ಸಿಗುತ್ತೆ ಸ್ಕಿನ್ನ ಆರೋಗ್ಯವಾಗಿಡೋಕ್ಕೆ ನಮಗೆ ಓಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಗೆ ಬಿಸಿಲಲ್ಲಾಗಿರೋ ಟ್ಯಾನ್ ಆಗಿರ್ಬೋದು, ಬಾಡಿ ತುಂಬಾ ಸಾಫ್ಟ್ ಆ್ಯಂಡ್ ಕ್ಲೀನ್ನೆಸ್ ಆಗುತ್ತೆ. ನೀವು ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಒನ್ ಟೈಮ್ ಇದನ್ನು ಯೂಸ್ ಮಾಡಿ ನೋಡಿ. ಇದಕ್ಕೆ ಟ್ಯಾನ್ ರಿಮೂವಲ್ಗೋಸ್ಕರ ಅಂತಲೇ ಆರೆಂಜ್ ಪೀಲ್ನ ಯೂಸ್ ಮಾಡಿದ್ದೀವಿ. ಮನೆಯಲ್ಲೇ ಡ್ರೈ ಮಾಡಿಬಿಟ್ಟು ಆರೆಂಜ್ ಪೀಲ್ ಮತ್ತು ಮೆಂತ್ಯ ಹಾಕೋದ್ರಿಂದ ತುಂಬಾ ಆರೋಗ್ಯವಾಗಿರುತ್ತೆ ಸ್ಕಿನ್ನು. ಮತ್ತು ಇದಕ್ಕೆ ಮಂಜಿಷ್ಟ ಯೂಸ್ ಮಾಡಿದ್ದೀವಿ ನಾವು. ಇದನ್ನೆಲ್ಲ ಚೆನ್ನಾಗಿ ಮಿಲ್ ಮಾಡಿಸಿ ಸಾಫ್ಟಾಗಿ, ಈಗ ಪೌಡರ್ ಆದಮೇಲೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಒಳ್ಳೆ ಕಸ್ತೂರಿ ಅರಿಶಿಣ, ಮತ್ತು ಇದಕ್ಕೆ ನಾವು ರೋಸ್ ಪೌಡರ್ನ ಯೂಸ್ ಮಾಡಿದ್ದೀವಿ. ರೋಸ್ ಪೌಡರ್ ಸ್ಕಿನ್ಗೆ ತುಂಬಾ ಗ್ಲೋಯಿಂಗ್ ಕೊಡುತ್ತೆ. ಮತ್ತು ಇದಕ್ಕೆ ನಾವು ಮುಲ್ತಾನಿ ಮಟ್ಟಿನ ಯೂಸ್ ಮಾಡ್ತಾ ಇದ್ದೀವಿ. ಇದು ಮಂಜಿಷ್ಟ ಪೌಡರ್. ಇದು ಮಿಲ್ಲಲ್ಲಿ ಹಾಕಲ್ಲ ಮಂಜಿಷ್ಟನ, ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಪೌಡರ್ ಮಾಡಿ ಇದು ಮಂಜಿಷ್ಟ ಪೌಡರ್ನ ಇದರಲ್ಲಿ ಮಿಕ್ಸ್ ಮಾಡ್ತೀವಿ. ಇದರಿಂದ ನಮ್ಮ ತುಂಬ ಹಳೆ ಕಾಲದ ಕಲೆಗಳು ಬಾಡಿಲಿದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ತುಂಬ ಒಳ್ಳೆ ಪ್ಯಾಕೇಜಲ್ಲಿ ನಿಮಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ಇದೆ. ಯಾರಿಗಾದರೂ ಬೇಕಿದ್ದರೆ ಬೈ ಮಾಡಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.